ಬೆಂಕಿ ಪಟ್ನ ಇಲ್ವಾ? ನೋಡಿ ಎಷ್ಟು ಜೋರಾಗಿ ಬೆಂಕಿ ಹತ್ಕೊಂಡಿದೆ. ಅಂದ್ರೆ ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರ್ತೀರಾ? 8 ಗಂಟೆ. ನಾವು 5 ಗಂಟೆ ಬರ್ತೀವಿ. ಬೆಳಗ್ಗೆ 8 9 ಗಂಟೆ. 8 9 ಗಂಟೆ. ನೋಡಿ ಹಂಗು ಹಿಂಗು ಎಲ್ಲ ಖಾಲಿ ಮಾಡ್ಕೊಂಡು ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ನನಗೋಸ್ಕರ ಮತ್ತೆ ಏನೋ ಅದು ಸೌದೆ ಎಲ್ಲ ಹಚ್ಬಿಟ್ಟು ಕಷ್ಟ ಬಿದ್ದು ಮಾಡಿಕೊಟ್ಟಿದ್ದಾರೆ. ಪಡ್ಡು ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿಲ್ಲ ಅಂತ ಮನೆ ಗಂಟ ಬಂದು ಮನೇಲಿ ಇದ್ದಿರೋ ಚಟ್ನಿನ ನಮ್ಗೆ ಹಾಕ್ಕೊಟ್ಟಿದ್ದಾರೆ. ಅಜ್ಜಿ ನಲ್ಲಿಕಾಯಿ ಕೊಟ್ಟರು, ತಾತ ಪಪಾಯ ಕೊಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇದು ಬೆಂಕಿ ಪಟ್ನ ಇಲ್ವಾ? ಕೊಡಿ, ನಾನು ಹಚ್ತೀನಿ. ನೋಡಿ ಎಷ್ಟು ಜೋರಾಗಿ ಬೆಂಕಿ ಹತ್ಕೊಂಡಿದೆ. ನಾನು ಕಲ್ಲಿಗೆಲ್ಲ ತಿಂತಿದ್ರಾಗ ಇದು ನಾವು ಹೋಗೋದೇನ ನಾವು ಚಾಲಿ ತಿನ್ನಲ್ಲಮ್ಮ. ಓದ್ತಾ ಇರೋದು ನಮ್ಮ ಗೊತ್ತದಮ್ಮ. ಸೀರೆಲ್ಲವೇ ಕುರ್ಚಿ ಹಾಕೋದು ಇದು ಹಿಂಗೆ ಮಾಡಬೇಕು. ಹಿಂಗ ಇರಿ, ನಾನು ಹಾಕಮ್ಮ. ನಾವು ದೊಡ್ಡದು ಹಾಕೊಂಡಿರ್ತೀರಲ್ಲ, ಅದಕ್ಕೆ ದೊಡ್ಡದು ಹಾಕೊಂತೀರಾ? ಚಿಕ್ಕದು ಹಾಕೊಳ್ಳಲ್ವ? ನೀನು ಬೇಡ ಬಿಡು. ಹಾಕೊಂಡಿದ್ದೀನಿ ನಾನು ಕೂಡ. ಸಿಕ್ಕುದು ಹಾಕ. ಇವಾಗ ಹಾಕ್ಬೋದಾ? ಕಲಿಬೇಕು ಕಲ್ ಮೇಲೆನಾ? ಎಷ್ಟು ವರ್ಷದಿಂದ? 3 ವರ್ಷದಿಂದನಾ? ಅಂದ್ರೆ ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರ್ತೀರಾ? 8 ಗಂಟೆ. ನಾವು 5 ಗಂಟೆ ಬರ್ತೀವಿ. ಬೆಳಗ್ಗೆ 8 9 ಗಂಟೆ. 8 9 ಗಂಟೆ. ದಿನ ಎಷ್ಟು ಜನ ಬರ್ತಾರೆ ಇಲ್ಲಿ ಡೈಲಿ? ಬರ್ತಾರೆ 100 ಜನ 50 ಜನ ಡೈಲಿ ಬರ್ತಾರಾ? ತುಂಬಾ ಚೆನ್ನಾಗಿರುತ್ತಲ್ವಾ ದೇವಸ್ಥಾನ? ತುಂಬಾ ಜನ ಬರ್ತಾ ಇರ್ತಾರಲ್ವಾ? ನಾವು ಇದೇ ಫಸ್ಟ್ ಬಂದಿರೋದು. ಬರ್ತಾರೆ. ಅಪ್ಪ ಹೋಗಿ ಯಾರ್ಯಾರಿದ್ದೀರಾ ಮನೇಲಿ? ಯಾರು? ನಾವು ಮಕ್ಕಳು ಯಾರು ಮಗಂದೇನಾ? ಮಗನ ಮಾಡ್ತಾ ಇದ್ರ ಮೊದಲು? 6 ತಿಂಗಳ ಕಡೆ. 6 ತಿಂಗಳಾಯ್ತಾ? ಬಟ್ ಈ ಏಜಲ್ಲೂ ಕಷ್ಟ ಬೀಳ್ತಾ ಇದ್ದೀರಲ್ವಾ? ತುಂಬ ಇಷ್ಟ ಆಯ್ತು. ಅವರೇ ಮಾಡ್ತಾ ಇದ್ರ ಮಗಳು? ಅಜ್ಜಿ ತಾತ ಹೆಂಗ್ ಮಾಡ್ತಾರ ನೋಡಿ, ಕುತ್ಕೊಂಡು ಫುಲ್ಲು. ಅಮ್ಮ ಒಗೆ ಬರ್ಕೊಂಡಿಲ್ಲ ಹೋಗಮ್ಮ ಪಕ್ಕ ಕೊಟ್ಟಿಯ ಹತ್ತದು ಅದು ನೋಡಿ. ನನ್ನ ಕಷ್ಟ ನೋಡ್ಬಿಟ್ಟು ಅದೇ ಹತ್ಕೊಂಡು ಆಗ್ತಾ ಇಲ್ಲ. ಗ್ಯಾಸಾಗ ಮಾಡ್ತೀರಿ ಎಲ್ಲ ಕಡೆ? ಗ್ಯಾಸಾಗ ನಾನು ಮಾಡಲ್ಲ, ಅಡುಗೆನೇ ಬರಲ್ಲ. ನಮ್ಮಮ್ಮ ಮಾಡ್ತಾರೆ ಎಲ್ಲಾನು. ನೀವು ಎಷ್ಟು ಜನ ಇದ್ದೀರಿ? ನಾವು 8 ಜನ ಇದ್ದೀವಿ ಮಕ್ಕಳು.
5 ಜನ ಹೆಣ್ಮಕ್ಳು 3 ಜನ ಗಂಡ್ಮಕ್ಳು. ಎಲ್ಲ ಮದುವೆ ಆಗಿದ್ವಾ? ಇಲ್ಲ ಯಾಕಾಗಿಲ್ಲ, ಇನ್ನ ಚಿಕ್ಕ ಚಿಕ್ಕವರು ಇದ್ದಾರೆ ಎಲ್ಲ. ನೀನೇನು ದೊಡ್ಡವ? ಸೆಕೆಂಡ್. ಇದು ತುಂಬಾ ದಿನದಿಂದ ಫ್ರೆಂಡ್ಸ್ ಹೇಳ್ತಾ ಇದ್ರು, ಹೊಸೂರಲ್ಲಿದ್ದಾರೆ ಫ್ರೆಂಡ್ಸು, ನನ್ನ ಫ್ರೆಂಡ್ಸು. ಅವರು ಇಲ್ಲಿ ನಮ್ಮೂರ ಪಕ್ಕ ಒಂದು ದೇವಸ್ಥಾನ ಇದೆ, ಹರಿಯೋ ನೀರಲ್ಲಿದೆ, ನೋಡ್ಕೊಂಡು ಬನ್ನಿ ಅಂತ. ಸರಿ, ಇವತ್ತು ಫ್ರೀ ಆಗಿದ್ವಲ್ಲ ಬಂದ್ವಿ. ಕೆಲ್ಸಕ್ಕೆ ಹೋಗ್ತೀವಿ. ಇಲ್ಲ, ನಂದು ಪಾರ್ಲರ್ ಇದೆ, ಓನ್ ಪಾರ್ಲರ್ ಇದೆ. ಇದು ಮಾಡ್ಕೊಂಡಿರ್ತೀವಿ. ಅದೇ ಬರೋ ಟೈಮಲ್ಲೇ ಸ್ವಲ್ಪ ಕನ್ಫ್ಯೂಸ್ ಆಯ್ತು ದಾರಿ. ಕೃಷ್ಣಗಿರಿ, ಹೊಸೂರಿಂದ ಕೃಷ್ಣಗಿರಿ ರೋಡ್ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ನಾವು. ಹೆಂಗೆ ಸುಲ್ಗಿರಿ ಹೌದಾ? ಇದೆಲ್ಲ ಕೊಯ್ದಾಕಿದ್ವಿ. ನೋಡಿದಲ್ಲ ನೀರು ಹೋಗಿ ಎಲ್ಲ ದೂರ ಬಿಡ್ತಮ್ಮ ನೀರು. ಅಂದ್ರೆ ಅಷ್ಟು ನೀರು ಬರುತ್ತಾ ಒಳಗಡೆ? ಅಲ್ಲಿ ಗಂಟ ಬರುತ್ತಾ ನೀರು? ಅಂದ್ರೆ ಯಾವಾಗ್ಲೂ ಬರುತ್ತಾ? ಮಳೆಗಾಲದಾಗ. ಅವಾಗ ಮತ್ತೆ ನೀವೇನ್ ಮಾಡ್ತೀರಾ? ಅವಾಗ ಹಾಕುತ್ತೆ. ಅವಾಗ ಹಾಕಲ್ಲ? ನಾವಿವಾಗಂತೂ 15 ದಿನಕ್ಕೆ ಹಾಕುತ್ತೆ. ಮತ್ತೆ ಅವಾಗ ನೀವು ಎಲ್ಲ ಹಾಕ್ತೀರಾ? ಬೇರೆ ಕಡೆ ಅದು ಎಲ್ಲ ಹಾಕಲ್ಲ? ಯಾವ ಪಟ್ಕೆ ಅಂತ ಹಾಕೋದು? ಪಟ್ಕೆ ನಮ್ದು ಆರಂಭದ ಜಮೀನು ಐತೆ, ಸೀಮೆ ತನಕ ಏನು ಕದು ಪಟ್ನಿಗೆ ಕವರ್ ಅಲ್ಲೇ ಇದು ಇದು ಮಾಡಿಕೊಡ್ತೀರ ನೀವು? ಯಾಕೆ ಮಾಡಿಕೊಡೋಣ? ಇಲ್ಲ, ಇಲ್ಲೇ ಕೊಟ್ಬಿಡಿ. ಇದು ಒಂದು ತಟ್ಟೆ ಥರ ಇಲ್ಲ, ತಟ್ಟೆಯಲ್ಲಿ ಕೊಟ್ಬಿಡಿ. ಶಕ್ತಿ ಇಲ್ಲ ಅಮ್ಮ ಅನ್ಕೊಂಡಿದ್ದು ಕೂಡ ಯಾವ್ದಾದ್ರು ಶಕ್ತಿ ಶಕ್ತಿ ಇದ್ದರೆ ಚೆನ್ನಾಗಿತ್ತು ಪಾಪ. ಮನೆಗೆ ಹೋಗಿದ್ರೆ ಚೆನ್ನಾಗಿತ್ತು. ಹಾಕುವ ಅದ್ರಾಗಿ ಕವರಾಗಿ ಹಾಕ್ಕೊಟ್ಬಿಡು. ಶಕ್ತಿ ಕೊಂಚ ಮನೆಗೆ ನೀರು ಹಾಕ್ಕೊಟ್ಟಿದ್ದೀವಿ. ಇಲ್ಲ, ಬೇಡ ಬಿಡಿ, ಸಾಕು. ಬೇರೆ ತೆಗ್ತಿದ್ದೀವಿ, ತೊಂದರೆ ಇಲ್ಲ ಬಿಡಿ, ಹಂಗೆ ಇದು ಮಾಡ್ಕೊಳ್ಳೋಣ. ಇಲ್ಲ ಊರ್ಗಾಯಿ ಇದ್ದು ಕೂಡ ಕೊಟ್ಟಿರ್ಬೋದು. ಅದಕ್ಕೋದ್ರೆ ಊರ್ಗಾಯಿ ಅದು ಪಾಪ ಹಾಕೊಟ್ಟು ಕಲಿಸ್ತಿದೆ. ಬೇಡ ಬೇಡ ಬಿಡಿ, ನೀವು ಇಷ್ಟು ನನಗೋಸ್ಕರ ಹಾಕಿದ್ದೀರಲ್ವಾ, ಅದೇ ದೊಡ್ಡ ವಿಷಯ. ಮತ್ತೆ ಎಲ್ಲ ಇದು ಮಾಡ್ಕೊಂಡು ನಮ್ಮೂ ಹಿಡಿಯತದೆ. ನಮ್ಮ ಸಿಕ್ಕಿಲ್ಲಮ್ಮ, ಶಕ್ತಿ ಇಲ್ದಿತ್ತ ಹಾಕೋಕ್ಕೆ ಮನಸ್ಸಿಲ್ಲ ನಮ್ಗೆ. ಶಕ್ತಿ ನೋಡಿ, ಹಂಗು ಹಿಂಗು ಎಲ್ಲ ಖಾಲಿ ಮಾಡ್ಕೊಂಡು ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ನನಗೋಸ್ಕರ ಮತ್ತೆ ಏನು ಅದು ಸೌದೆ ಎಲ್ಲ ಹಚ್ಬಿಟ್ಟು ಕಷ್ಟ ಬಿದ್ದು ಮಾಡಿಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಈ ಏಜಲ್ಲಿ ಇಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ದಾರಲ್ವ, ಇವ್ರು ನೋಡಿದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪಡ್ಡುನ. ತುಂಬ ಚೆನ್ನಾಗಿದೆ. ಇಲ್ಲಿ ತಾತ ಮತ್ತು ಇಲ್ಲಿ ಅಜ್ಜಿ ಕುಂತ್ಕೊಂಡಿದ್ದಾರೆ. ಇವರು ಇಲ್ಲಿ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ನಾನು ತಿಂತಾ ಇದ್ದೀನಿ. ನೀವು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ತಿನ್ಕೊಂಡು ಹೋಗಿ, ಯಾಕಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡವ್ರೆ. ಹೇಳ್ಬೇಕಂದ್ರೆ ಎಲ್ಲ ಖಾಲಿ ಆದ್ರೂ ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ, ಅದೇ ತುಂಬ ದೊಡ್ಡ ವಿಷಯ. ಬಟ್ ಇಲ್ಲಿ ಅಕ್ಕಪಕ್ಕ ಯಾವುದೂ ನಮ್ಗೆ ಸಿಗಲ್ಲ ತಿನ್ನೋಕ್ಕೆ. ಬಟ್ ಇಲ್ಲಿ ನೋಡಿ, ಚಿಕ್ಕ ಒಂದು ಏನೋ ಬೀಸ್ಲ ಥರ ಹಾಕ್ಕೊಂಡು ತಿಂದು ಇಷ್ಟೆಲ್ಲ ಕಷ್ಟ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ರೀತಿಯಿಂದ, ಆ್ಯಕ್ಚುಲಿ ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಇವ್ರ ಬಗ್ಗೆ ಕೇಳಿಕೊಂಡು. ಎಷ್ಟು ಕಷ್ಟ ಅನ್ನಿಸ್ತು ಅಂದ್ರೆ ನನಗೂ. ಇವಾಗ ನಾನು ಎಷ್ಟೋ ಜನನ ಬೆಂಗಳೂರಲ್ಲಿ ಎಲ್ಲ ಥರ ಜನನ ನೋಡ್ತಾ ಇರ್ತೀನಿ, ಬಟ್ ಕಷ್ಟ ಬೀಳ್ತಾ ಇದ್ದಾರೆ ತುಂಬ ಅಂದರೆ ತುಂಬ. ಈ ಏಜಲ್ಲೂ ಈ ಥರ ಕಷ್ಟ ಬೀಳ್ತಾ ಇದ್ದಾರಲ್ವ, ತುಂಬ ಖುಷಿ ಆಗ್ತಾ ಇದೆ. ಬಂದು ಏನು ಹೇಳ್ತಾರೆ, ಬಂದರೆ ಈ ಕಡೆ ಯಾವಾಗಾದ್ರೂ ನೀವು ಬಂದರೆ ಇಲ್ಲಿ ಪಡ್ಡು ತಿನ್ಕೊಂಡು ಹೋಗಿ, ಮರಿಲೇಬೇಡಿ. ಇಲ್ಲಿ ತಿನ್ನೋದು ಮಾತ್ರ. ನೋಡಿ, ಇಲ್ಲಿ ತಾತ ಅಜ್ಜಿ ಕೊಡ್ತಿದ್ದಾರೆ. ನೋಡಿ, ಅಜ್ಜಿ ತಾತ ಕಷ್ಟ ಬಿದ್ದು ಅಷ್ಟು ಪಡ್ಡು ಮಾಡಿಕೊಟ್ಟಿದ್ರು. ಬಟ್ ಚಟ್ನಿನೇ ಖಾಲಿ ಆಗಿಬಿಟ್ಟಿತ್ತು. ಆವಾಗ ಅವರು ಇಲ್ಲ ನಿನಗೆ ಚಟ್ನಿ ತಂದು ಕೊಡ್ತೀನಂತ ಅಜ್ಜಿ ನಮ್ಮ ಜೊತೆಗೆ ನಮ್ಮ ಕಾರಲ್ಲೇ ಬಂದು. ಇವಾಗ ನೋಡಿ, ಅಜ್ಜಿ ಮನೆ ಅದು. ಅಜ್ಜಿ ಮನೆಗೆ ಹೋಗಿದ್ದಾರೆ ಏನು ಚಟ್ನಿ ತರಕ್ಕಂತ. ಇವಾಗ ಬರ್ತಾರೆ, ವೆಯ್ಟ್ ಮಾಡೋಣ ಇಲ್ಲಿ.
ನೋಡಿ ಲಾಸ್ಟಲ್ಲಿ ಅಜ್ಜಿ ಬಂದ್ಬಿಟ್ಟು ಚಟ್ನಿ ಕೂಡ ತಂದು ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಥರ ಪ್ರೀತಿ ನೋಡಿಬಿಟ್ಟು. ಬಟ್ ನೋಡಿ ಪಡ್ಡು ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿಲ್ಲ ಅಂತ ಮನೆ ಗಂಟ ಬಂದು ಮನೇಲಿ ಇದ್ದಿರೋ ಚಟ್ನಿನ ನಮ್ಗೆ ಹಾಕ್ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಒಂಥರ ಸ್ಮೆಲ್ಲೇ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಪಡ್ಡು ಜೊತೆಗೆ ತಿನ್ಕೊಳ್ಳೋಣ ನಾವು. ಓಕೆನಾ, ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ, ಖಾರವಾಗಿ ಏನೂ ಹಾಕಿಲ್ಲ ಇದಕ್ಕೇನು, ಜಸ್ಟು ಹಿಟ್ಟು ತರಕಾರಿ ಅದು ಇದು. ಬಟ್ಟು ಪ್ರೀತಿ ಜಾಸ್ತಿ ಆಗಿರೋದಕ್ಕೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರೀತಿ ಇದ್ದರೆ ನಾವು ಮಾಡೋದೆಲ್ಲನೂ ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನೋಡಿ ಅಜ್ಜಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕಂದ್ರೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮಗೋಸ್ಕರ ಅಷ್ಟು ಕಷ್ಟ ಬಿದ್ದು ಮಾಡಿಕೊಟ್ಟಿದ್ದಾರಲ್ವ. ಥ್ಯಾಂಕ್ ಯು ಅಜ್ಜಿ. ಅವ್ರು ಅಲ್ಲಿದ್ದಾರೆ ನೋಡಿ, ಕಸ ಗುಡಿಸ್ತಾರೆ. ಬೇಡ ಬಿಡಿ ಅಜ್ಜಿ, ಸಾಕು. ಇದು ಕೆಳಗಡೆ ಬೀಳ್ತದೆ ಎಲ್ಲಾನು. ತಿನ್ನದ ಇದು? ಇನ್ನೇನು ತಿಂತಾರ ಇದು? ನಲ್ಲಿಕಾಯಿ ನೋಡಿ ಎಷ್ಟು ಅಂದರೆ ಎಷ್ಟು ಪ್ರೀತಿಯಿಂದ ಅಜ್ಜಿ ಕೊಡ್ತಾ ಇದ್ದಾರೆ ನಮಗೆ ಎಲ್ಲ ಕಿತ್ತಿ ಬಿಡಿ ಅಜ್ಜಿ, ಸಾಕು. ಇದಕ್ಕೇನು ಉಪ್ಪು ಖಾರ ಹಾಕಿ ತಿನ್ನೋದಾ? ನಮ್ಮ ಕ್ಯಾಮ್ರಾಮನ್ಗೆ ಸ್ವಲ್ಪ ಕೊಟ್ಬಿಡ್ತೀವಿ ರೀ. ಕ್ಯಾಮ್ರಾ ಹಿಡಿಬೇಡ್ರಿ. ನೋಡಿ ಅಜ್ಜಿ ನಲ್ಲಿಕಾಯಿ ಕೊಟ್ಟರು, ತಾತ ಪಪಾಯ ಕೊಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇವ್ರ ತಾತ ಅಲ್ಲಿ ಅಜ್ಜಿ ನೋಡಿ ಎಷ್ಟು ಅಂದರೆ ಎಷ್ಟು. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ತಾತ. ನೆಕ್ಸ್ಟ್ ಟೈಮ್ ಬಂದರೆ ಬರ್ತೀವಿ. ಓಕೆನಾ? ಬಾಯ್ ಅಜ್ಜಿ.